ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಎಕ್ಸಿಟ್ ನೋ ಎಂಟ್ರಿ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಸೂಪರ್ ಆಗಿ ಶೂಟಿಂಗ್ ಮಾಡಿ ಫಾಸ್ಟ್ ಆಗಿ ಒಂದು ಪಿಕ್ಚರ್ ತಯಾರಾಗಿದೆ. ಆ ಪಿಕ್ಚರಿನ ಹೆಸರೇ ತ್ರಿದೇವಿ. ಇವತ್ತು ಮಜಾ ಮನೆಗೆ ತ್ರಿದೇವಿ ತಂಡದವ್ರು ಬಂದಿದ್ದಾರೆ. ಅವ್ರನ್ನ ಕರೆಯೋಣ, ಮಾತಾಡ್ಸೋಣ, ಸಿಕ್ಕಾಪಟ್ಟೆ ಮಜಾ ಮಾಡೋಣ. ಪ್ಲೀಸ್ ವೆಲ್ಕಮ್ ಶುಭಾ ಪುಂಜ, ಸಂಧ್ಯಾ, ಜ್ಯೋತ್ಸ್ನಾ, ಜಯದೇವ್, ಅಮನ್ ಅಂಡ್ ಡೈರೆಕ್ಟರ್ ಅಶ್ವಿನ್ ಮಾಥೇವ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ನೀನ್ ಹೇಗಿದ್ಯಾ? ನೀನ್ ಕೊರೋನಾ ಸಣ್ಣನೇ ಆಗಿಲ್ಲ. ಯಾರು ನೀನೇನ್ ಭಾರಿ ತಳುಕು ಬಳುಕುತ್ತ ಬಳ್ಳಿ. ಓಕೆ, ತ್ರಿದೇವಿ. ಸೊ ಮೊದಲನೇದಾಗಿ ಹೇಳಿ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಏನೇನ ಮಾಡೋ ಎಷ್ಟು ಗುದ್ದಿದೀನಿ ಗೊತ್ತಾ ವಿಲನ್ಗೆ. ಯಾರಿಗೆ? ವಿಲನ್ಗೆ ಫುಲ್ ಹೊಡೆದಿದ್ದೀನಿ. ಹೌದಾ? ಫುಲ್ ಆಕ್ಷನ್. ಯಾರು ವಿಲ್ಲನ್ ಇದ್ರಲ್ಲಿ? ಡೈರೆಕ್ಟರ್. ಇದು ನನ್ಗೊಂದು ಅರ್ಥ ಆಗಲ್ಲ. ಸಪೋಸ್ ಇಡ್ಲಿ ವಿಲ್ಲನ್ ಇಲ್ಲ ಅಂದ್ರೆ ಡೈರೆಕ್ಟ್ರೇ ವಿಲ್ಲನ್ ಆಗ್ಬಿಡೋದು. ಆಮೇಲೆ ಐಟಮ್ ಡ್ಯಾನ್ಸರ್ ಇಲ್ಲ ಅಂದ್ರೆ ಡೈರೆಕ್ಟರ್ ಐಟಮ್ ಡ್ಯಾನ್ಸರ್ ಆಗ್ಬಿಡೋದು. ಈ ಪ್ರಾಬ್ಲಮ್ ಎಲ್ಲಾ ಡೈರೆಕ್ಟರ್ಸ್ಗೂ ಇರುತ್ತಾ ಅಥವಾ ಇದೇ ಹೇರ್ ಸ್ಟೈಲ್ ಇರೋ ಡೈರೆಕ್ಟರ್ಗಳಿಗೆ ಮಾತ್ರ ಪ್ರಾಬ್ಲಮ್? ಇದು ನನಗೆ ಗೊತ್ತಾಗಬೇಕಾಗಿದೆ. ಅಲ್ಲ, ಎಲ್ಲಾ ಡೈರೆಕ್ಟರ್ಸ್ ಆಕ್ಚುಲಿ ಬೇಸಿಕಲಿ ದರ್ ಆಕ್ಟರ್ಸ್. ಗುಡ್ ಒನ್. ಜಯದೇವ್, ವಾಟ್ ಆರ್ ಯು ದಬಾಕ್ ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ದೀರಾ? ಈ ಫಿಲಮ್ ಅಶ್ವಿನ್ ಅವರು ಸ್ವಲ್ಪ ಫೆಮಿನಿಸ್ಟ್, ಮಹಿಳೆಯರನ್ನೇ ಮುಂಚೂಣಿಯಲ್ಲಿಟ್ಟು ಮಾಡಿದಂಥ ಚಿತ್ರ ಇದು. ಇದರಲ್ಲಿ ನಾನು ಮತ್ತೆ ಅಮನ್ ಇಬ್ಬರೇ ಒಳ್ಳೆ ಗಂಡಸು. ವೆರಿ ಗುಡ್. ಅದನ್ನ ಸುಮಾರಾಗಿ ದಬಾಕಿದ್ದೀನಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ನೀನ್ ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಮ್ಮ ಫಿಲಮ್ ಅಲ್ಲಿ ಅಷ್ಟೇ ಒಳ್ಳೆ ಗಂಡಸರು. ನಿಮ್ಗೂ ಅಲ್ಲ, ನೀನ್ ಯಾಕೆ ಹಂಗ್ ನೋಡ್ದೆ? ನೀನ್ ಏನಿಲ್ಲ ಹೇಳು, ಪರವಾಗಿಲ್ಲ. ಏನಿಲ್ಲ ಕಣೋ. ಇಲ್ಲ ಹೇಳಿ ಬಿಡು. ಅಮನ್ ಹೇಳಿ. ಪ್ರೊಡ್ಯೂಸರ್ ಅಸಿಸ್ಟೆಂಟ್ ಪಿ ಎ ಮಾತ್ರ. ಪ್ರೊಡ್ಯೂಸರ್ಗಳನ್ನ ತುಂಬಾ ಯಾವಾಗ್ಲೂ ಟಿಪಿಕಲ್ ಆಗಿ ತೋರಿಸ್ತಾರೆ. ಯಾವಾಗ್ಲೂ ಅವರು ಒಂಥರ ಕೆಟ್ಟದವರು, ಕೆಟ್ಟ ಸ್ವಭಾವ ಹಂಗೆ ಅಂತ. ಇದರಲ್ಲಿ ಹಿ ವಾಂಟೆಡ್ ಟು ಶೋ ದ ಅದರ್ ವೇ ರೌಂಡ್. ಹೌದು, ನೀ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲೆಲ್ಲಿ ನೀರು ಸಿಕ್ಕಿದ್ರೆ ಹೇಗಿರ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ತಿದ್ದಂತಲ್ಲ? ನಂಗೆ ಇಷ್ಟ ಕಣೋ. ಅಲ್ಲ ಸರಿ, ಅದು ಶೂಟಿಂಗ್ ಇದೇನದು ಕಾಸ್ಟ್ಯೂಮ್ ಹಾಕೊಂಡಿರ್ತೀಯ, ಮೇಕಪ್ ಅಲ್ಲಿ ಇರ್ತೀಯ, ಅವೆಲ್ಲ ಏನ್ ಮಾಡೋದು? ಅಲ್ಲ ಹಂಗೆ ಅದನ್ನ ಸೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ರು ಅವರು. ನೀರಲ್ಲಿ ಬಿದ್ದಾಗ ಅದು ಕರೆಕ್ಟ್ ಮಾಡ್ಬೇಕು. ಫಸ್ಟ್ ಶುಭಾ ಕೇಮ್ ಅಂಡ್ ಟೋಲ್ಡ್ ಮಿ ಚೆನ್ನಾಗಿರೋ ಫಿಲ್ಮ್ ಮಾಡ್ಬೇಕು, ಬೇರೆ ತರ ಫಿಲ್ಮ್ ಮಾಡ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ವಯನಾಡಲ್ಲಿ ಶೂಟ್ ಇದೆ, ಇಲ್ಲಿ ಶೂಟ್ ಇದೆ, ಅಲ್ಲಿ ಶೂಟ್ ಇದೆ. ಫೋಟೋಸ್ ತೋರಿಸು, ಐ ಶೋಟ್ ಫೋಟೋ. ವಾಟರ್ ಫಾಲ್ ಇದೆಯಾ? ಇದೆ. ನಮ್ ಫಿಲ್ಮ್ ಅಲ್ಲಿ ವಾಟರ್ ಫಾಲ್ ಸೀನ್ ಇರ್ಬೇಕು. ಅಲ್ಲಿ ನೀರ್ ಎಷ್ಟು ಚೆನ್ನಾಗಿತ್ತು. ನಮ್ಮ ಹೀರೋ ಅವ್ರು ಏನೋ ಹೇಳ್ತಾ ಇದಾರೆ. ಶುಭಾ ಪುಂಜ ಫಿಲ್ಮ್ ಅಲ್ಲಿ ವಾಟರ್ ಫಾಲ್ ಸೀನ್ ಇಲ್ಲ ಅಂದ್ರೆ ಫ್ಯಾನ್ಸ್ ಏನ್ ಹೇಳ್ತಾರೆ? ಅದೇ ಹೇಳಿದವರು. ಇವಾಗ ಇಜಿಲ್ಲ, ನೀವ್ ಯಾವ್ದೋ ಒಂದು ಕಾಡಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆನೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀರಾ? ಅಟ್ಯಾಕ್ ಮಾಡಿದ್ರೆ ಓಡ್ತೀವಿ ಅಲ್ವಾ? ಓಡೋಗ್ಬಿಡ್ತೀವಿ. ಅಮ್ಮ ಸೆಲ್ಫಿ ತಗೋತಾ ಇದ್ಲಂತೆ. ನಾ ಹೇಳ್ತೀನಿ, ಇಡೀ ಯೂನಿಟ್ ಕ್ರೂ ಎಲ್ಲರೂ ಎಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡು ಓಡ್ತಿದ್ರಿ ಈ ಕಡೆ. ನಮ್ ಮೇಡಮ್, ಸೂರಿ ನನ್ ಫೋನು ಆನೆ ಅಲ್ಲಿದೆ. ಅದು ಕ್ಯೂಟ್ ಆಗಿ ಅದ್ರ ಮರಿ ಜೊತೆ ಹಿಂಗ್ ಹೋಗ್ತಾ ಇತ್ತು ಕಣೋ. ಅದ್ ಅಟ್ಯಾಕ್ ಮಾಡಕ್ ಬಂತು ನಮ್ನ. ನಾವೆಲ್ಲ ಶೂಟಿಂಗ್ ಮಾಡ್ತಾ ಅಲ್ಲ, ಇದೀವಿ. ಅಟ್ಲೀಸ್ಟ್ ಮರಿ ಜೊತೆ ತಗೋಬೇಕಾಗಿತ್ತು. ಅಲ್ಲ, ಇದು ಸೋ ಕ್ಯೂಟ್. ಎಲ್ಲರೂ ಓಡ್ತಾ ಇದ್ರಾ ಅಂಡ್ ಎಲ್ಲರಿಗೂ ಹೆದರಿಕೆ ಆಗ್ಬಿಟ್ಟು ಓಡ್ತು. ಸೊ ಐ ವಾಂಟೆಡ್ ಟು ಲೈಕ್ ಕ್ಯಾಪ್ಚರ್ ಇಟ್. ಯಾರಮ್ಮ ಕಾಡಲ್ಲಿರೋ ಆನೆ ಅದೇನು ಮಾಡಲ್ಲ. ಒಂಟಿ ಸಲಗ ಸ್ವಿಚ್ ಆಫ್. ಒಂಟಿ ಅಲ್ಲ, ಅದ್ರ ಮಕ್ಕಳ ಜೊತೆ ಇತ್ತಲ್ಲ. ಅಯ್ಯೋ, ಇಡೀ ಫ್ಯಾಮಿಲಿ ಇತ್ತು ಅಲ್ಲಿ. ಅದೇ ನನ್ನ ನೋಡಿದ್ರೆ ನಾನೊಂದ್ ಪುಟಾಣಿ ಆನೆ ಅಂತಾನೆ ಅನ್ಕೊಂಡಿರುತ್ತೆ. ಅಲ್ವಾ? ಅಯ್ಯೋ, ಇದು ನಾನು ಇನ್ನೊಂದು ಮರ್ಯಾದೆ ಏನೋ ಓಡ್ತಾ ಇದೆ ಅಂತ ಅಷ್ಟೇ. ಅದಕ್ಕೆ ನಾನು ಆ ಕಡೆ ಹೋಗ್ಬಿಟ್ಟು ಫೋಟೋ. ಪುಟಾಣಿ ಆನೆ ಅಂತ ಏನೋ ಅನ್ಕೊಂಡಿದ್ರೆ ಓಕೆ,
ಅದು ಒಂಟಿ ಸಲಗ, ಯಾವ್ದೋ ಚೆನ್ನಾಗಿದೆ ಆನೆ ಅಂದ್ಬಿಟ್ಟು ಗವ್ ಹೊಡೆದಿದ್ರೆ ಆನೆ ಏನಾದ್ರು ರೆಮೋಟ್ ನೋಡಿದ್ರೆ ಏನ್ ಮಾಡ್ಬೋದು ಅನ್ನೋದು ನನಗೆ ಇವಾಗ ಒಂದ್ ಸ್ವಲ್ಪ ಕಾಡ್ತಾ ಇದೆ. ಏನು ಟ್ವಿನ್ಸ್ ಅಂತ ಹೋಗುತ್ತಾ? ಹಾ, ಜ್ಯೋತ್ಸ್ನಾ ಸಿಕ್ಕಾಪಟ್ಟೆ ಸ್ಟಂಟ್ ಮಾಡಿದ್ರಂತ ಇದ್ರಲ್ಲಿ. ಹೌದು. ಅಂಡ್ ಯು ಆರ್ ಆಲ್ಸೋ ಗುಡ್ ಇನ್ ಕಲರಿ ಪೈಟ್. ಟ್ರೈನ್ಡ್ ಹೌದು. ನೋಡ್ಬೋದಾ? ಹಾ ನೋಡ್ಬೋದು. ಪ್ಲೀಸ್ ಕಮಾನ್. ಓಕೆ, ರೆಡಿ, ಮ್ಯೂಸಿಕ್. ಯಾಕೋ ಹಿಂಗ್ ಗೋಳಿಕೊಂಡ್ ಬರ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಯಾಕೋ ಇಂತ ಗೋಳು? ಬಾವಾ, ನನ್ ಜೀವನದಲ್ಲಿ ನಾನು ಆಸೆ ಪಟ್ಕೊಂಡಿದ್ದೆ ಏನು ಸಿಗ್ಲಿಲ್ಲ ಬಾವಾ. ಏನಪ್ಪ ಸಿಗ್ಬೇಕಾಗಿತ್ತು ನಿನ್ಗೀಗ? ಏನ್ ಸಿಕ್ಕಿಲ್ಲ? ನಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಅವಳಿಗೊಂದು ಬಾಳ್ ಕೊಡೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಇವನ್ ಬಾಳ್ ಕೊಡ್ತಾನೆ. ಅಪ್ಪ, ಯಾರಿಗ್ ಬಾಳ್ ಕೊಡ್ಬೇಕು ಅನ್ಕೊಂಡಿದ್ದಪ್ಪ? ಇನ್ಯಾರ್ಗಪ್ಪ? ಶುಭಾಪುಂಜಿಗೆ ಕಣಪ್ಪ. ಕೂತ್ಕೊಂಡು ಸುಮ್ನೆ ತೀರ್ಮಾನ ಮಾಡಮ್ಮ, ಸಾಕು. ಬಾಲಕಿ ಅಂತೆ, ಬಾಲಕಿ. ಓಕೆ, ಈಗ ನೀವಿಬ್ರು ಗೈಡ್ ಮಾಡಿ ಇದೇನೋ ಜಗಳ ಆಡ್ಕೊಂಡಿವೆ ಎರಡು ಸಾಲ್ವ್ ಮಾಡೋಣ. ಶುರು ಮಾಡಿಪ್ಪ. ಅಕ್ಕ, ನಾನು ಅಡ್ಗೆ ಮಾಡ್ಬೇಕು ಅಕ್ಕ. ಇವ್ಳು ಬಿಡ್ತಾನೆ ಇಲ್ಲ. ಇವಳು ಅಡಿಗೆ ಮನೆ ಕಾಲಿಟ್ರೆ ನನಗೆ ಇಷ್ಟನೇ ಇಲ್ಲ. ಯಾಕೆ? ಕರೆಕ್ಟ್ ಆಗಿ ಅಡಿಗೆನೆ ಮಾಡಕ್ ಬರಲ್ಲ. ಇಲ್ಲ, ಚೆನ್ನಾಗ್ ಮಾಡ್ತಾಳೆ. ಮೊನ್ನೆ ಗಸಗಸೆ ಪಾಯಸ ಕೊಟ್ಟಿದ್ಲು, ಸೂಪರ್ ಆಗಿತ್ತು. ಅಕ್ಕ, ಅದು ಗಸಗಸೆ ಪಾಯಸ ಅಲ್ಲ, ಕಾಫಿ. ವರಲಕ್ಷ್ಮಿ, ಗಸಗಸೆ ಪಾಯಸಕ್ಕೂ ಕಾಫಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ಕನ್ಫ್ಯೂಸ್ ಮಾಡ್ಬೇಡಿ. ಅದು ನನಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕಾಫಿ ಕೊಡುವಾಗ್ಲೂ ಗಸಗಸೆ ಪಾಯಸ ಅಂತ ಕೊಟ್ಟಿದ್ದಾಳೆ. ಅದು ಬಿಡಿ ಅಕ್ಕ, ನನಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಇವಳು ಹೇಳ್ತಿದ್ದಾಳಲ್ಲ, ಇವಳು ಕರೆಕ್ಟ್ ಆಗಿ ಅಡ್ಗೆ ಮಾಡಕ್ ಬರುತ್ತಾ ಕೇಳಿ? ಏ ಬರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗ್ ಹಾಕ್ತಾಳೆ. ಮೊನ್ನೆ ಪುಳಿಯೋಗ್ರೆ ಕೊಟ್ಟಿದ್ಲು, ಪುಳಿಯೋಗ್ರೆ ನಮಗ್ ಕೊಡ್ಲೇ ಇಲ್ಲ. ಸೂಪರ್. ಅಕ್ಕ, ಅದು ಪುಳಿಯೋಗ್ರೆ ಅಲ್ಲ, ರೊಟ್ಟಿ. ಕರ್ಮ ಕಾಂಡ. ಪುಳಿಯೋಗರೆಗೂ ರೊಟ್ಟಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧಮ್ಮ? ಅಲ್ಲಲ್ಲ, ಅದು ಸೃಜ ಏನಂದ್ರೆ ಅದು ಕಡ್ಲೆಕಾಯಿ ಬೀಜ ಎಲ್ಲ ಸಿಕ್ಬಿಡ್ತು, ಅದಕ್ಕೆ ನಾನ್ ರೊಟ್ಟಿ ಅನ್ಕೊಂಡೆ. ಏನ್ರಿ ಇವ್ರು, ಜಗತ್ತಲ್ಲಿ ಯಾವ ರೊಟ್ಟಿಗೆ ಕಡ್ಲೆಕಾಯಿ ಬೀಜ ಹಾಕ್ತಾ ಇದ್ರು ರೀ? ಅಯ್ಯ, ಅವಳು ಹಾಕ್ತಾಳೆ ಕಣೋ, ಹೊಸ ರುಚಿ ಟ್ರೈ ಮಾಡಿದ್ಲು, ಚೆನ್ನಾಗಿದೆ. ಒಟ್ನಲ್ಲಿ ನಮ್ಮ ಮನೇಲಿರೋ 3 ಜನ ಹೆಣ್ಮಕ್ಳಿಗೂ ಅಡ್ಗೆ ಮಾಡಕ್ ಬರಲ್ಲ. ಯಾರು ಹೇಳಿದ್ದು? ನನಗ್ ಚೆನ್ನಾಗೇ ಬರುತ್ತೆ. ಹೌದಾ? ಈಗ ಒಂದ್ ಕೆಲಸ ಮಾಡೋಣ, 3 ಜನಕ್ಕೆ ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಈ ಮ್ಯಾಟರ್ನ ನಾನೇ ಸಾಲ್ವ್ ಮಾಡ್ತೀನಿ. ಓಕೆ, ರೆಡಿ. ಕೇಳಪ್ಪ, ಅದೇನ್ ಕೇಳಿ. ಅಡಿಗೆ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಫ್ಯಾಂಟಾಸ್ಟಿಕ್.
ಹಿಂಗಾರ್ದು ಹಂಗ್ ಕುಡಿದು ಬಿಟ್ಟಿದ್ವಿ. ಅರ್ಧ ಕುಡಿತಾರೆ ಇವರು. ಸರಿ, ಇವಾಗ ಜಾಲ್ರಿ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಹೇಳಿ. ಏನ್ ಈಜಿಲ್ಲ, ಇದೊಂದ್ ಪ್ರಶ್ನೆನಾ? ಹೇಳು ಹೇಳು. ಜಾಲ್ರಿ ಯಾವ್ದಕ್ ಯೂಸ್ ಮಾಡ್ತಾರೆ? ಯಾಕೆ ಯೂಸ್ ಮಾಡ್ತಾರೆ ಕೇಳಿ. ಮೀನ್ ಹಿಡಿಯಕ್ಕೆ. ಜಾಲ್ರಿ ಕೇಳಿದಮ್ಮ, ಬಲೆ ಅಲ್ಲ, ಮೀನ್ ಹಿಡಿಯೋದಕ್ಕೆ ಬಲೆ ತಾನೇ ಯೂಸ್ ಮಾಡೋದು. ಏನು ಸಣ್ಣ ಮೀನಾದ್ರೆ ಸಣ್ಣ ಜಾಲ್ರಿ, ದೊಡ್ಡ ಮೀನಾದ್ರೆ ದೊಡ್ಡ ಜಾಲ್ರಿ ಅಷ್ಟೇ. ಸೂಪರ್, ಚೆನ್ನಾಗಿದೆ. ಒಂದ್ರಿನೂ ಉಪಯೋಗಿಸ್ಬೋದು. ಇಷ್ಟೊಂದೆಲ್ಲ ಜ್ಞಾನ ಇದೆಯಲ್ಲ ನಿಮ್ಗೆ. ಸಿಂಪಲ್ ಆಗಿ ನೀರು ಕಾಯಿಸುವುದು ಹೇಗೆ ಅದನ್ನ ಹೇಳಿ. ಬಚ್ಚಲ್ ಮನೆಗ್ ಹೋಗು, ಗೀಸರ್ ಸ್ವಿಚ್ ಹಾಕು, ನೀರ್ ಬಿಸಿ ಆಗತ್ತೆ, ಮುಗಿತಲ್ಲ. ನಾನು ಸ್ನಾನ ಮಾಡೋದಕ್ಕೆ ಹೇಳಿಲ್ಲ, ಕುಡಿಯೋದಕ್ಕೆ ಬಿಸಿನೀರ್ ಹೆಂಗ್ ಮಾಡೋದು. ಬಚ್ಚಲ್ ಮನೆಗ್ ಹೋಗು, ಗೀಸರ್ ಸ್ವಿಚ್ ಹಾಕು, ನೀರ್ ಬಿಸಿ ಆಗತ್ತೆ, ಲೋಟದಲ್ಲಿ ಬಗ್ಗಿಸ್ಕೊಂಡ್ ಕುಡಿ. ಗೀಸರ್ ಇಲ್ಲಿರೋದು ಬಿಸಿನೀರು, ತಣ್ಣೀರ್ ಬೇಕು ಅಂದ್ರೆ ಟಾಯ್ಲೆಟ್ ಅಲ್ಲಿ ಇರೋದು ಇಟ್ಕೊಳ್ಳ. ಅಯ್ಯೋ ಕಿಚನ್ ಅಲ್ಲಿ ಬಿಸಿನೀರ್ ಬೇಕು ಅಂದ್ರೆ ಹೆಂಗೆ ಕಾಯಿಸ್ಕೊಳ್ಳೋದು. ಬಚ್ಚಲ್ ಮನೆಗ್ ಹೋಗು, ಅಲ್ಲಿರೋ ಗೀಸರ್ನ ಅಡಿಗೆ ಮನೆಗ್ ತಗೊಂಬಾ, ಸ್ವಿಚ್ ಹಾಕು, ನೀರ್ ಕಾಯತ್ತೆ, ಉಪಯೋಗಿಸು. ಎಷ್ಟ್ ಬೇಕೋ ಅಷ್ಟು ತಣ್ಣೀರ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಅಮ್ಮ ಯಾವ್ದು ಕರೋನಾಗಿಂತ ಡೇಂಜರಸ್ ವರೋನ ಇದು. ಥ್ಯಾಂಕ್ ಯು ಕಣೋ. ವರೋಣ, ಎಷ್ಟು ಚೆನ್ನಾಗಿದೆ ಹೆಸರು. ಬಿಲ್ಡಪ್ ಎಲ್ಲ ಸೈಡ್ ಇಟ್ಬಿಡಿ. ನೀರ್ ಕಾಯಿಸೋದು ಹೆಂಗೆ ದಯವಿಟ್ಟು ಹೇಳಿ. ಗ್ಯಾಸ್ ಸ್ಟವ್ ಮೇಲೆ ನಾನ್ ಹೇಳ್ತೀನಿ. ಕುಡಿಯಲು ನೀರು ಕಾಯಿಸೋದು ಹೇಗೆ ಎಂದರೆ, ಮೊದಲು ನೀರನ್ನು ನೀರಿನಿಂದ ಚೆನ್ನಾಗಿ ತೊಳಿಬೇಕು. ನೀರನ್ನು ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಆ ನಂತರ ಹರಿತವಾದ ಚಾಕುವಿನಿಂದ ನೀರನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಬೇಕು. ಆ ಕತ್ತರಿಸಿದ ನೀರನ್ನು ನೀರಿಗೆ ಹಾಕಿ ಒಂದಿಷ್ಟು ಗಸಗಸೆ ಉದುರಿಸಿ, ಲವಂಗ, ಪಲಾವ್ ಎಲೆ, ದ್ರಾಕ್ಷಿ, ಮೆಣಸು ಇವೆಲ್ಲ ಒಗ್ಗರಣೆ ಮಾಡಿ ಚೆನ್ನಾಗಿ ಕುದಿಸಿ ಜಾಡಿಯಲ್ಲಿ ಹಾಕಿಟ್ಟರೆ ನೀರು ಸಿದ್ಧ. ಯಾರು ಸಾರ್ ಇವರು? ಕಾಪಿ ಮಾಡೋದು ಹೆಂಗೆ ಅಂದ್ರೆ ಒಗ್ಗರಣೆ ಹಾಕೋದ್ ಹೇಳ್ತಾರೆ, ನೀರ್ ಕಾಯಿಸೋದ್ ಹೆಂಗೆ ಅಂದ್ರೆ ಉಪ್ಪಿನಕಾಯಿ ಹಾಕೋದನ್ನ ಹೇಳ್ತಾರೆ. ಈ ಮಚ್ಚಿ ಯಾವ್ದಕ್ ಬಳಸ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಚಿತ್ರಾನ್ನ ಮಾಡಕ್ಕೆ, ಏಲಕ್ಕಿ ಬಿಡ್ಸಕ್ಕೆ, ಚಪಾತಿ ಹಿಟ್ಟು ಕಲ್ಸಕ್ಕೆ. ಅಯ್ಯೋ ಇವ್ರ ಮಕ್ಕೆ, ಅದೇ ಮಚ್ಚಲ್ಲಿ ಕತ್ತು ಕುಯ್ಯೋದ್ ಹೆಂಗೆ ಅಂತ ತೋರಿಸ್ತೀನಿ. ಕೊಡ್ರ ಇಲ್ಲಿ ಮಚ್ಚು. ಏಯ್ ಸೃಜಾ, ಏನು? ಏನು ಯಾವ ಗೆಸ್ಟ್ ಬಂದ್ರು ಕೊನೆಯಲ್ಲಿ ಮಚ್ಕೊಡ್ರು ಅಂತ ಏನ್ ಅವಮಾನ ಮಾಡ್ತಿದ್ಯಾ ನೀನು? ಇವ್ರ ಮಾತು ಕೇಳ್ಬೇಡಿ, ಗೊತ್ತಾಯ್ತಾ? ಚೆನ್ನಾಗಿ ಅಡ್ಗೆ ಮಾಡ್ತೀವಿ, ಈಗ ಹೀಗ್ ಹೋಗಿ ಹೀಗ್ ಬರ್ತೀವಿ, ನಿಮ್ಗೋಸ್ಕರ ಒಂದ್ ಒಳ್ಳೆ ಸ್ವೀಟ್ ಮಾಡ್ಕೊಂಡ್ ಬರ್ತೀವಿ. ನೀವು ಅಡ್ಗೆ ಸ್ವೀಟು ಏನ್ ಮಾಡ್ತೀರಾ? ಸ್ವೀಟು ಹಲ್ವಾ. ಅಲ್ವಾ? ಏನ್ ಹಾಗಲ್ಕಾಯಿ ಎಲ್ಲಿ ಮಾಡ್ತೀರಾ? ಓಲ್ಡ್ ಫ್ಯಾಷನ್, ಇನ್ನು ಹಾಗಲ್ಕಾಯಿ ಹಲ್ವಾ ಲೆವೆಲ್ ಅಲ್ಲಿ ಇದ್ದಾನೆ. ನಾವ್ ಮಾಡೋದು ತೆಂಗಿನ ಚಿಪ್ಪಿನ ಹಲ್ವಾ. ಉಪ್ಪು ಕಡಿಮೆ ಇರ್ಲಿ. ವೇಟ್ ಫಾರ್ ಅವರ್ ಹಲ್ವಾ. ಓಕೆ, ಡೋಂಟ್ ಗೋ. ಓಕೆ, ಶ್ರೀಲೀಲಾ ಅಂಡ್ ಸಂಗೀತ, ಫ್ಯೂಚರ್ ಪ್ಲಾನ್ಸ್. ಸಿನಿಮಾ ಬಗ್ಗೆ ಇಲ್ಲ, ಇವಾಗ ಇನ್ನ ಸೈನ್ ಮಾಡಿಲ್ಲ, ಇನ್ನ ಸೈನ್ ಮಾಡಕ್ ವೇಟ್ ಮಾಡ್ತಿದೀನಿ. ಸೊ ಆದಷ್ಟು ಬೇಗ. ಆಲ್ ದ ವೆರಿ ಬೆಸ್ಟ್. ಅಂಡ್ ಚಾರ್ಲಿ 777 ಚಾರ್ಲಿ ಈ ಸಿನಿಮಾ ತೆರೆ ಕಾಣಬೇಕಾಗಿದೆ. ಸೊ ಇಡೀ ತಂಡದವರಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮಜಾ ಟಾಕೀಸ್ ಬಂದಿದ್ದಕ್ಕೆ. ಪ್ಲೀಸ್ ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಜಾ ಟಾಕೀಸಿನ ಈ ಒಂದು ಸಂಚಿಕೆಯಲ್ಲಿ ಇಬ್ರು ಸುಂದರವಾದ ಹುಡುಗಿಯರು ಮಜಾ ಟಾಕೀಸಿಗೆ ಬಂದು ಸಿಕ್ಕಾಪಟ್ಟೆ ತರಲೆ ಮಾಡಿದ್ರು, ಮಜಾ ಮಾಡಿದ್ರು. ನೀವು ಇದೇ ತರ ಮಜಾ ಮಾಡ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್. Until next time, thank you. Good night. Love you all. Bye bye.